ಖಳನಾಯಕನನ್ನಾಗಿ ಚಿತ್ರಿಸೋದಕ್ಕೆ ಏನು ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ, ಸುಳ್ಳು ಇತಿಹಾಸವನ್ನು ಹೇಳ್ತಾ ಇದ್ದಾರೆ. ಅಂತಹ ಸನ್ನಿವೇಶದಲ್ಲಿ ನಾವು ವಸ್ತುನಿಷ್ಠವಾಗಿರುವ ಇತಿಹಾಸವನ್ನು ಜನತೆಯ ಮುಂದಿಡೋದು ನಮ್ಮ ಕರ್ತವ್ಯ. ಸಮಾಜದ ವಿವಿಧ ಜಾತಿ ಪಂಗಡಗಳ ಜೊತೆಗೆ ಅವ್ರದ್ದು ವ್ಯವಹಾರ ಇತ್ತೇ ಹೊರತು ಬ್ರಿಟಿಷರು ಹೇಳುವ ರೀತಿಯಲ್ಲಿ ಹಿಂದೂ ಅನ್ನೋ ಒಂದು ಪಂಗಡದ ಜೊತೆಗೆ ಆತ ದ್ವೇಷವನ್ನು ಅಥವಾ ಮಿತ್ರತ್ವವನ್ನು ಸಾಧಿಸ್ತು. ಕರ್ನಾಟಕಕ್ಕೆ ಬಹಳ ಒಳಿತನ್ನು ಮಾಡುವಂತಹ ಒಬ್ಬ ನಿಷ್ಪಕ್ಷಪಾತ ಆಳ್ವಿಕೆದಾರ, ರಾಜಧರ್ಮವನ್ನು ಕಾಪಾಡಬೇಕು ಎಂದು ಚೆನ್ನಾಗಿ ಗೊತ್ತಿದ್ದಂತಹ ತಿಳುವಳಿಕೆಸ್ತ. ಈಗ ಹೊಸದಾಗಿ ನಾವು ಹೆಚ್ಚಿನ ವಿವರಗಳನ್ನು ಹೇಳಬೇಕಾಗಿರೋ ಅಗತ್ಯ ಏನಿಲ್ಲ. ಇಲ್ಲಿರುವ ಸಭಿಕರಿಗೆ ಮತ್ತು ಇತರರಿಗೆ ಈಗಾಗಲೇ ಗೊತ್ತಾಗಿದೆ ಯಾವ ಕಾಳಜಿಯಿಂದ ನವೀನ್ ಸೂರಿಂಜೆ ಅವರು ಈ ಕರಾವಳಿ ಚರಿತ್ರೆಯಲ್ಲಿ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಎನ್ನುವ ಕೃತಿಯನ್ನು ಬರೆದಿದ್ದಾರೆ. ಬಹಳ ಜನಕ್ಕೆ ಟಿಪ್ಪು ಸುಲ್ತಾನ್ ಆಳ್ವಿಕೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಅಂದರೆ ಕರಾವಳಿಯನ್ನು ಹೊರತುಪಡಿಸಿ ನಿರ್ದಿಷ್ಟವಾಗಿ ಯಾವ ರೀತಿಯಲ್ಲಿತ್ತು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಇದೆ. ಇತಿಹಾಸದ ಅಧ್ಯಯನಕಾರರಿಗೆ ಸಾಕಷ್ಟು ಮಾಹಿತಿ ಇದೆ. ಆ ಬಗ್ಗೆ ಕೆಲವು ಒಳ್ಳೆಯ ಪುಸ್ತಕಗಳು ಕೂಡ ಬಂದಿವೆ. ಸ್ವತಃ ಪ್ರೊಫೆಸರ್ ಬಿ ಶೇಖಲಿಯವರು ಸಂಪಾದಕರಾಗಿ ತಂದ ಕರ್ನಾಟಕ ಚರಿತ್ರೆಯ ಸಂಪುಟಗಳಲ್ಲಿ 2 ಸಂಪುಟಗಳು ಹೈದರಾಲಿ ಮತ್ತು ಟಿಪ್ಪು ಬಗ್ಗೆ ಇತ್ತು. ಆನಂತರ ಮೇಕಿಂಗ್ ಹಿಸ್ಟ್ರಿನಲ್ಲಿ ಸಾಕಿಯವರು ಬರೆದಿರೋದು ಕೂಡ ಸಾಕಷ್ಟು ಇದೆ. ಟಿ ವಿ ನಂಜರಾಜಸ್ ಅವರು ಮಾನ್ಯತೆ ಸಿಗದ ಸುಲ್ತಾನ್ ಟಿಪ್ಪು ಅಂತ ಬರೆದಿರೋದು, ಪ್ರೊಫೆಸರ್ ಮಹೇಶ್ ಚಂದ್ರ ಗುರು ಬರೆದಿರೋದು, ಮತ್ತು ಇತ್ತೀಚೆಗೆ ಪ್ರೊಫೆಸರ್ ನಾರಾಯಣ ಸ್ವಾಮಿ ಅನ್ನೋರು, ಅವರು ಸ್ವತಃ ಪಶುವೈದ್ಯರು, ಅವರು ಮೈಸೂರಿನ ಕೃಷಿ ಬೆಳವಣಿಗೆ ಇತಿಹಾಸದ ಬಗ್ಗೆ ಒಂದು ಕೃತಿಯನ್ನು ಬರೆದಿದ್ದಾರೆ. ಅದು ನೇರವಾಗಿ ಟಿಪ್ಪು ಬಗ್ಗೆ ಅಲ್ಲ, ಆದರೆ ಮೈಸೂರಿನಲ್ಲಿ ಕೃಷಿ ವಿಸ್ತರಣೆ ಯಾವ ರೀತಿಯಲ್ಲಿ ಮಾಡಿದರು, ಯಾವ್ಯಾವ ಕ್ರಮಗಳನ್ನು ಕೈಗೊಂಡರು, ಪಶುಪಾಲನೆ ಮತ್ತು ಕೃಷಿಗೆ ಸಂಬಂಧಪಟ್ಟಂತೆ ಹೈದರಾಲಿ ಮತ್ತು ಟಿಪ್ಪು ಅವರ, ಮುಖ್ಯವಾಗಿ ಟಿಪ್ಪು ಅವರ ಕೊಡುಗೆ ಏನಾಗಿತ್ತು ಅನ್ನೋದ್ರ ಬಗ್ಗೆ ಹೆಚ್ಚಿನ ವಿವರಗಳಿದೆ. ಭಾಳ ಆಸಕ್ತಿದಾಯಕವಾಗಿದೆ. ಆ ಪುಸ್ತಕಗಳ ಸಾಲಿಗೆ ನವೀನ್ ಸೂರಿಂಜೆ ಅವರ ಈ ಕೃತಿ ಸೇರುತ್ತೆ. ನಿರ್ದಿಷ್ಟವಾಗಿ ನಮಗೆ ಕರಾವಳಿಯಲ್ಲಿ ಟಿಪ್ಪು ಸುಲ್ತಾನ್ ಅವರ ರಾಜಕೀಯ ಆಡಳಿತ ಮತ್ತು ಸೈನಿಕ ಕಾರ್ಯಾಚರಣೆಯ ಮಾಹಿತಿಯನ್ನು ಅತ್ಯಂತ ಸಮರ್ಪಕವಾಗಿ, ಮಾಹಿತಿಪೂರ್ಣವಾಗಿ ಮತ್ತು ಎಲ್ಲೂ ಉದ್ವೇಗಗಳಿಗೆ ಒಳಗಾಗದೆ ಒಂದು ಕಟ್ಟಿಕೊಟ್ಟಿದ್ದಾರೆ. ಆದ್ದರಿಂದ ಅವರಿಗೆ ನಾನು ಅಭಿನಂದನೆಗಳನ್ನು ಹೇಳಿದ್ದೀನಿ. ಇದು ಮುಖ್ಯವಾಗಿರುವ ಕೆಲಸ. ಯಾಕಂದರೆ ಟಿಪ್ಪುವನ್ನು ಖಳನಾಯಕನನ್ನಾಗಿ ಚಿತ್ರಿಸೋದಕ್ಕೆ ಏನು ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ, ಸುಳ್ಳು ಇತಿಹಾಸವನ್ನು ಹೇಳ್ತಾ ಇದ್ದಾರೆ. ಅಂತಹ ಸನ್ನಿವೇಶದಲ್ಲಿ ನಾವು ವಸ್ತುನಿಷ್ಠವಾಗಿರುವ ಇತಿಹಾಸವನ್ನು ಜನತೆಯ ಮುಂದಿಡೋದು ನಮ್ಮ ಕರ್ತವ್ಯ. ಅದರಲ್ಲಿ ನವೀನ್ ಸೂರಿಂಜೆ ಬಹಳ ಯಶಸ್ವಿಯಾಗಿದ್ದಾರೆ. ಅವರು ತಮ್ಮ ಲೇಖಕರ ಮಾತಲ್ಲಿ ಬರೆದಿದ್ದಾರೆ, ನಾನು ಇತಿಹಾಸವನ್ನಷ್ಟೇ ವಸ್ತುನಿಷ್ಠವಾಗಿ ಕಟ್ಟಿಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಅವರು ಅವರ ಇತಿಹಾಸವನ್ನು ಬರೆದಿದ್ದಾರೆ. ನಾವು ನಮ್ಮ ಇತಿಹಾಸವನ್ನು ಬರೀಬೇಕಾದಿಲ್ಲ, ಇತಿಹಾಸವನ್ನು ಮಾತ್ರ ನಾವು ಬರೀತೀವಿ. ಅದು ಬಹಳ ಮುಖ್ಯವಾಗಿರುತ್ತೆ. ಅದು ನಮ್ಮ ಮತ್ತು ಅವರ ಅಲ್ಲ, ಇತಿಹಾಸವನ್ನು ಬರೀತೀವಿ. ಇತಿಹಾಸದಲ್ಲಿ ಏನು ಸಂಭವಿಸಿದೆ ಅದು ಸಂಭವಿಸಿದೆ, ಯಾಕೆ ಸಂಭವಿಸಿದೆ ಅದನ್ನು ಹೇಳಬೇಕಾದ್ರೆ ನಾವು ಮತ್ತು ಅವರು ಬಹಳ ವ್ಯತ್ಯಾಸ ಆಗುತ್ತೆ. ಇತಿಹಾಸದಲ್ಲಿ ಏನೋ ಒಂದು ಸಂಭವಿಸಿದೆ, ಅದನ್ನು ಹೇಳಬೇಕಾದ್ರೆ ಅವರು ಅದಕ್ಕೆ ಬೇರೆಯದೇ ಬಣ್ಣವನ್ನು ಹೇಳ್ತಾರೆ, ನಾವು ಅದಕ್ಕೆ ಇರುವ ಬಣ್ಣವನ್ನು ಮಾತ್ರ ಹೇಳ್ತೀವಿ. ಇಂಥ ಕಾರಣಕ್ಕೆ ಆಯಿತು ಅಂತ ಹೇಳಿ ಇದರಲ್ಲಿ ಬಹಳ ದೀರ್ಘವಾಗಿ ಇವರು ವಿವಿಧ ಅರಸರ ಜೊತೆಗೆ ಟಿಪ್ಪು ಸುಲ್ತಾನಿಗಿದ್ದಂತಹ ಒಂದು ಬಾಂಧವ್ಯ ಏನು ಹೈದರಾಲಿ ಕಾಲದಿಂದ ಅನ್ನೋದ್ರ ಬಗ್ಗೆ, ಅಲ್ಲಿನ ತುಂಗರಸರು, ಚೌಟರು, ಬಂಗರಸರು ಇತ್ಯಾದಿ ಅರಸರ ಬಗ್ಗೆ ಯಾವ ರೀತಿಯ ಕೊಳುಕೊಡೆ ಇತ್ತು, ಮತ್ತು ನಿರ್ದಿಷ್ಟವಾಗಿ ಆತ ಹೆಚ್ಚು ಖಳನಾಯಕನಾಗಿ ಬಿಂಬಿತನಾಗಿರುವಂತಹ ಈ ಕೊಡವರು ಮತ್ತು ಟಿಪ್ಪು ಸುಲ್ತಾನ್ ಸಂಬಂಧದ ವಿಷಯದಲ್ಲಿ ಯಾಕೆ ಆ ಸನ್ನಿವೇಶ ಏರ್ಪಡ್ತು, ಮತ್ತು ಅದರಲ್ಲಿ ಅವರ ದಿವಾನರಾಗಿದ್ದಂತಹ ನಮ್ಮ ಪೂರ್ಣಯ್ಯನವರ ಪಾತ್ರ ಏನಿತ್ತು, ಇದು ಬಹಳ ಮುಖ್ಯವಾಗಿರುವಂಥದ್ದು. ಕೊಡವರಿಗೂ ಮಂಗಳೂರು ಬ್ರಾಹ್ಮಣರಿಗೂ ಯಾವ ಕಾರಣಕ್ಕೆ ದ್ವೇಷ ಇತ್ತು ಗೊತ್ತಿಲ್ಲ. ಬ್ರಾಹ್ಮಣರ ಮಹಿಳೆಯರನ್ನ ಒಂದು ಸಲ ಹೊತ್ತು ತಂದು ಚಿಕ್ಕವೀರರಾಜೇಂದ್ರನೋ ಯಾರೋ ಅತ್ಯಾಚಾರ ಮಾಡಿದ್ರು ಅನ್ನೋದು ಬ್ರಿಟಿಷರಿಗೂ ಕಂಪ್ಲೇಂಟ್ ಹೋಗಿತ್ತು. ಆ ಕಾರಣಕ್ಕೋಸ್ಕರ ಎನ್ಕ್ವೈರಿನೂ ನಡೆದಿತ್ತು. ಆ ವಿಷಯವನ್ನು ಮಂಡಿಸಿದ್ರು ಅನ್ನೋ ಕಾರಣಕ್ಕೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಪುಸ್ತಕದ ಮೇಲೆ ಅದಕ್ಕೆ ಜ್ಞಾನಪೀಠ ಮತ್ತು ಕೇಂದ್ರ ಸಾಹಿತ್ಯ ಕೊಡಬಾರದು ಅಂತ ಕೆಲವರು ವಾದನೂ ಮಾಡಿದರು. ಆದರೆ ವಸ್ತುಸ್ಥಿತಿ ಏನಿದೆ ಅದನ್ನು ಅವ್ರು ಬರೆದಿದ್ದಾರೆ.
ಅದರಿಂದ ಕೊಡಗನ ವಿಷಯದಲ್ಲಿ ಕೂಡ ವಿಶೇಷವಾಗಿ ಯಾಕೆ ಈ ರೀತಿಯಾಗಿರುವಂತಹ ಸೇನಾ ಕಾರ್ಯಾಚರಣೆ ನಡೆಸಬೇಕಾಗಿ ಬಂತು, ಕೊಡವರಿಗೂ ಮತ್ತು ಬ್ರಿಟಿಷರಿಗೆ ಇದ್ದಂತಹ ವಿಶೇಷವಾಗಿರುವ ಒಳ ಬಾಂಧವ್ಯಗಳೇನು, ಮತ್ತು ಬ್ರಿಟಿಷರು ಯಾಕೆ ಕೊಡಗನ್ನು ಅಂದರೆ ಕರಾವಳಿಗೆ ತಲುಪುವುದಕ್ಕೆ ಹಳೆ ಮೈಸೂರಿಗೆ ಇದ್ದಂಥ ಹತ್ತಿರದ ದಾರಿಯನ್ನು ತಡೆಯೋದಕ್ಕೆ ಅವರು ಬಳಸಿದಂತಹ ಕುತಂತ್ರ, ಮತ್ತು ಕೊಡವರು ಅದನ್ನು ಅರಿಯದೆ ಅವರಿಗೆ ದಾಳವಾಗಿ ಬಳಕೆಯಾದ ವಿಧಾನ ಏನಿದೆ, ಇವನ್ನೆಲ್ಲವನ್ನು ಕೂಡ ಒಬ್ಬ ಸಂಶೋಧನಾ ಪೂರ್ಣವಾಗಿರುವಂತಹ ವಿಧಾನದಲ್ಲಿ ಪತ್ರಕರ್ತ ದೃಷ್ಟಿಕೋನದಿಂದಲೂ ಇತಿಹಾಸವನ್ನು ಅಧ್ಯಯನ ಮಾಡುವ ದೃಷ್ಟಿಕೋನದಿಂದಲೂ ಬಹಳ ಚೆನ್ನಾಗಿ ಅವರು ಬರೆದಿದ್ದಾರೆ. ಇದರಲ್ಲಿ ನನಗೆ ಅವರ ಬಗ್ಗೆ ಇರುವಂತಹ ವಿಮರ್ಶೆ ಏನಂದರೆ ಅದನ್ನು ರುಚಿಕಾ ಶರ್ಮಾ ಹೇಳಿದ್ದಾರೆ, ಸುದೀಪ್ತ ಕೂಡ ಹೇಳಿದ್ದಾರೆ ಅದ್ರ ಬಗ್ಗೆ. ಅದನ್ನು ನಾನು ಮತ್ತೇನು ರಿಪೀಟ್ ಮಾಡಬೇಕಾಗಿಲ್ಲ. ಬಹುಶಃ ಅದನ್ನು ನಾವು ಟಿಪ್ಪುವಿಂದ ನಿರೀಕ್ಷಿಸ್ತೀವಿ, ಆದರೆ ಟಿಪ್ಪುವಿಗೆ ಅದನ್ನು ಹೇಳಲಾಗಿದೆ. ನಾವು ಮಾಡುವ ಕಾರ್ಯಾಚರಣೆಯನ್ನು ನೀನು ಮಾಡಬೇಕಿತ್ತು ಅಂತ ಹೇಳೋಕ್ಕಾಗದು. ಯಾಕಂದರೆ ರಾಜಧರ್ಮ ಅನ್ನೋದನ್ನು ಕಾಪಾಡೋದು ಟಿಪ್ಪುವಿನ ಮೊದಲ ಆದ್ಯತೆಯಾಗಿತ್ತು. ನಮಗೆ ಪುರೋಹಿತಶಾಹಿಯ ಮೇಲೆ, ಮಠಗಳ ಮೇಲೆ, ವಾಸ್ತವವಾಗಿ ಮಠಗಳಿಗಿದ್ದಂಥ ಸಾವಿರಾರು ಎಕರೆ ಭೂಮಿಯನ್ನು ಆತ ವಶಪಡಿಸ್ಕೊಂಡಿದ್ದು, ಅಗ್ರಹಾರಗಳಿಗಿದ್ದಂಥ ಸಾವಿರಾರು ಎಕರೆ ಭೂಮಿಯ ಕಂಟ್ರೋಲನ್ನು ಆತ ವಶಪಡಿಸ್ಕೊಂಡಿದ್ರು. ಅದಕ್ಕೋಸ್ಕರವಾಗಿ ಆಗಿನ ಕಾಲದ ಪುರೋಹಿತಶಾಹಿಗೆ ಟಿಪ್ಪು ಮೇಲೆ ವಿಶೇಷವಾಗಿರುವ ದ್ವೇಷ ಇತ್ತು. ಕೆಲವು ಜಾಗಗಳಲ್ಲಿ ಆತ ಯಾಕೆ ಕೆಲವು ಮಠಮಾನ್ಯಗಳನ್ನು ಕಾಪಾಡಬೇಕಾಗಿ ಬಂತು, ಬೆಳೆಸಬೇಕಾಗಿ ಬಂತು, ಚಿತ್ಪಾವನ ಬ್ರಾಹ್ಮಣರಿಗೆ ಯಾಕೆ ವಿಶೇಷವಾಗಿ ಆತ ಒಂದು ಒಲವನ್ನು ತೋರಿಸಿದ, ಗೌಡ ಸಾರಸ್ವತ ಬ್ರಾಹ್ಮಣರ ಬಗ್ಗೆ ಯಾಕೆ ತೋರಿಸಿದ, ಇದಕ್ಕೆಲ್ಲ ಪೂರ್ತಿ ರಾಜಕೀಯ ಕಾರಣ ಇದೆ. ಅವರು ಬ್ರಾಹ್ಮಣರು ಅನ್ನೋದಕ್ಕಿಂತ ಹೆಚ್ಚಾಗಿ ಚಿತ್ಪಾವನ ಬ್ರಾಹ್ಮಣರು ಕರಾವಳಿಯ ಕೃಷಿಯಲ್ಲಿ ಅವರು ನೆರವೇರಿಸಿರುವಂತಹ ಒಂದು ಪಾತ್ರ, ತೋಟಗಾರಿಕೆಯಲ್ಲಿ ಅವರು ಮಾಡಿರುವಂತಹ ಪಾತ್ರ, ಮತ್ತು ಈ GSB ಗೌಡ ಸಾರಸ್ವತ ಬ್ರಾಹ್ಮಣರು ವ್ಯಾಪಾರಿಗಳಾಗಿ, ಸ್ಥಳೀಯ ವ್ಯಾಪಾರಿಗಳಾಗಿ ಮೊದಲಿಂದಲೂ ಕೂಡ ಹಳೆ ಮೈಸೂರು ಮತ್ತು ಉತ್ತರ ಕರ್ನಾಟಕದಲ್ಲಿ ಏನು ಬಣಜಿಗ ಲಿಂಗಾಯತರು ಒಂದು ಪಾತ್ರವನ್ನು ನಿರ್ವಹಿಸಿದರು, ಸಾಲುಮೂಲೆ ಬಣಜಿಗರು ಅಥವಾ ಇವರು, ಆ ರೀತಿಯಾಗಿರುವಂತಹ ಒಂದು ಪಾತ್ರವನ್ನು ಗೌಡ ಸಾರಸ್ವತರಲ್ಲಿ ನಿರ್ವಹಿಸಿದ್ದಾರೆ. ಮತ್ತು ಅಲ್ಲಿ ಅದರದ್ದೇ ಆದ ವೈರುಧ್ಯಗಳಿದೆ. ಬ್ರಾಹ್ಮಣರೆಲ್ಲರೂ ಕೂಡ ಏನು ಒಂದೇ ಕೂಟವೂ ಅಲ್ಲ, ಅವರೆಲ್ಲ ಹವ್ಯಕರೇ ಬೇರೆ ಇದರೊಳಗಡೆ ಬರುತ್ತೆ. ಅದನ್ನು ರುಚಿಕಾ ಅವರು ಕೂಡ ಹೇಳಿದರು. ಹಿಂದೂ ಅನ್ನುವಂಥ ಒಂದು ಸಮಾಜ ಆ ಕಾಲದಲ್ಲಿ ಅಸ್ತಿತ್ವದಲ್ಲಿರಲಿಲ್ಲ. ಟಿಪ್ಪು ಒಕ್ಕಲಿಗರ ಜೊತೆ ವ್ಯವಹರಿಸಿದ್ದಾರೆ, ಜೈನರ ಜೊತೆ ವ್ಯವಹರಿಸಿದ್ದಾರೆ, ಬಂಟರ ಜೊತೆಗೆ ಮೊಗೇರರ ಜೊತೆ ವ್ಯವಹರಿಸಿದ್ದಾರೆ. ಸಮಾಜದ ವಿವಿಧ ಜಾತಿ ಪಂಗಡಗಳ ಜೊತೆಗೆ ಅವ್ರದ್ದು ವ್ಯವಹಾರ ಇತ್ತೇ ಹೊರತು ಬ್ರಿಟಿಷರು ಹೇಳುವ ರೀತಿಯಲ್ಲಿ ಹಿಂದೂ ಅನ್ನೋ ಒಂದು ಪಂಗಡದ ಜೊತೆಗೆ ಆತ ದ್ವೇಷವನ್ನು ಅಥವಾ ಏನು ಮಿತ್ರತ್ವವನ್ನು ಏನು ಸಾಧಿಸ್ತಿರಲಿಲ್ಲ. ಅವೆಲ್ಲ ಜಾತಿ ಪಂಗಡಗಳು. ಆದ್ದರಿಂದ ಹವ್ಯಕರು, ಸ್ವರ್ಣವಳ್ಳಿ ಮಠದವರು, ರಾಮಚಂದ್ರಪುರ ಮಠದವರು ಹವ್ಯಕರೇ ಆಗಿದ್ದಾಗಲೂ ಭಿನ್ನ ಮಠಗಳು. ಅವರಿಬ್ಬರಿಗೂ ಕೂಡ ಏನು ಪೂರ್ತಿಯಾಗಿರುವ ಕಾಸಾ ದೋಸ್ತೇನಿಲ್ಲ. ಎರಡೂ ಹವ್ಯಕರ ಮಠಗಳೇ, ಸ್ವರ್ಣವಳ್ಳಿ ಮಠ ಮತ್ತು ರಾಮಚಂದ್ರಪುರ ಮಠ. ಎರಡಕ್ಕೂ ಅವರೇನು ಪ್ಯಾಟ್ರನೈಸ್ ಕೊಟ್ಟಿದ್ದಾರೆ, ಇದೆಲ್ಲ ಬೇರೆ ಇರುತ್ತೆ. ಅದರಿಂದ ಅವೆಲ್ಲವನ್ನು ನೋಡುವ ದೃಷ್ಟಿಕೋನವನ್ನು ಒಬ್ಬ ಸಂಶೋಧಕರಾಗಿ, ಅಧ್ಯಯನಕಾರರಾಗಿ ಮತ್ತು ಬರಹಗಾರರಾಗಿ ನವೀನ್ ಸೂರ್ಯಂಜಿಯವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಕರಾವಳಿಯ ಬಗ್ಗೆ ನಮಗೆ ಅಷ್ಟು ತಿಳುವಳಿಕೆ ಇಲ್ಲ ಕೆಲವರಿಗೆಲ್ಲ. ಕರಾವಳಿಯ ಇತಿಹಾಸ ಅಲ್ಲಿ ಜಾಸ್ತಿ ಗೊತ್ತಿರುತ್ತೆ, ನಮಗೆ ಹಳೆ ಮೈಸೂರು ಬಗ್ಗೆ ಭಾಳ ಗೊತ್ತಿರುತ್ತೆ, ಅದು ಸಹಜವಾದ. ಅದರಿಂದ ಇಲ್ಲಿಯವರೆಗೂ ಏನು ಮರೆಮಾಚಲಾಗಿದ್ದ ಕೆಲವು ಅಪರೂಪದ ವಿವರಗಳನ್ನು ಕೂಡ ಇವರು ಚೆನ್ನಾಗಿ ಸಂಗ್ರಹಿಸಿ ಸುಮಾರು 36 ಪುಸ್ತಕಗಳನ್ನು, ಆಕರ ಗ್ರಂಥಗಳನ್ನು ಅಧ್ಯಯನ ಮಾಡಿ ಅವುಗಳಿಂದ ಅದನ್ನು ಕೊಟ್ಟಿದ್ದಾರೆ. ಇದು ಬಹಳ ಮುಖ್ಯವಾಗಿರುವುದು. ಇತಿಹಾಸದ ಬಗ್ಗೆ ನಮಗಿರುವ ದೃಷ್ಟಿಕೋನದ ಬಗ್ಗೆ ಒಂದು ಸ್ಪಷ್ಟವಾದ ತಿಳುವಳಿಕೆ ಬೆಳೆಸೋದಕ್ಕೆ ಈ ಹೋರಾಟ ಇರಬೇಕಾಗುತ್ತೆ. ಅದರಲ್ಲೂ ಟಿಪ್ಪು ಸುಲ್ತಾನ್ ಥರ ಯಾರು ಅತ್ಯಂತ ಜನಪರವಾಗಿ ಆಡಳಿತ ಮಾಡಿದ ಕರ್ನಾಟಕಕ್ಕೆ, ಕುವೆಂಪು ಹೇಳ್ತಾರೆ, ಅವರ ಒಂದು ಪದ್ಯದ ಭಾಳ ಪ್ರಸಿದ್ಧ ಸಾಲು, ಸಾಮ್ರಾಜ್ಯವಾಗಂ ಸುಲಿಗೆ ರೈತರಿಗೆ. ಕುವೆಂಪು ಹೇಳಿದ್ದು ಆಶಯಾತ್ಮಕವಾಗಿ, ಸೈದ್ಧಾಂತಿಕವಾಗಿ 100ಕ್ಕೆ 100% ಸರಿ. ಯಾರೇ ಸಾಮ್ರಾಜ್ಯ ಕಟ್ಟಿದರೂ ಕೂಡ ಅವರನ್ನು ಆಧರಿಸಿರುವಂಥದ್ದು ರೈತರ ತೆರಿಗೆಯ ಮೇಲೆ, ಅವರ ದುಡಿಮೆ ಮೇಲೆ. ಆದರೆ ಅದರೊಳಗಡೆ ಒಂದು ಒಳ ವಿವರವನ್ನು ಸೂಕ್ಷ್ಮವಾಗಿ ನಾವು ನೋಡಿದರೆ, ಎಂಥದೇ ಸಾಮ್ರಾಜ್ಯ ಆದರೂ ರೈತರಿಗೆ ಸುಲಿಗೆ ಆಗಿದ್ದಾಗಲೂ ಕೂಡ ಬಹುಶಃ ಟಿಪ್ಪು ಸುಲ್ತಾನ್ ಆಡಳಿತದಲ್ಲಿ ರೈತರಿಗೆ ಅಷ್ಟು ಸುಲಿಗೆ ಇರಲಿಲ್ಲ ಅನ್ನೋದು ಅವರ ಆಡಳಿತವನ್ನು ನೋಡಿದರೆ ನನಗೆ ಗೊತ್ತಾಗುತ್ತೆ. ರೈತರನ್ನು ಬೆಳೆಸೋದಕ್ಕೋಸ್ಕರವಾಗಿ ಆದ ಕೆಲಸ. ಭೂಮಾಲೀಕರು ಬೇರೆ, ಜಹಗೀರುದಾರರು ಬೇರೆ, ಗುತ್ತನ್ನು ಹಿಡಿದಿರೋರು ಬೇರೆ, ರೈತರು ಬೇರೆ. ನಮಗದು ಕೂಡ ಗೊತ್ತಾಗದೆ ರೈತರು ಅಂತ ಹೇಳಿದರೆ ಭೂಮಾಲೀಕರು, ಜಮೀನ್ದಾರರು ಸೇರಿ ಮಾಮೂಲ ಕೃಷಿ ಮಾಡೋರನ್ನು ಕೂಡ ನಾವು ಒಂದೇ ಗುತ್ತಿನಲ್ಲಿ ನೋಡ್ಬಿಡ್ತೀವಿ. ಮುಖ್ಯವಾಗಿ ರೈತರನ್ನು
ಕೃಷಿ ಮಾಡುವವರನ್ನು, ಯಾರು ಸ್ವತಃ ಹೊಲ ಉಳ್ತಾರೆ ಮತ್ತು ಹೊಸದಾಗಿ ಕೃಷಿಯನ್ನು ಮಾಡ್ತೀವಿ ಅಂತ ಹೇಳ್ತಾರೆ ಅಂಥವ್ರಿಗೆಲ್ಲ ವಿಪರೀತವಾದ ಪ್ರೋತ್ಸಾಹವನ್ನು ತನ್ನದೇ ರಾಜಕೀಯ ಕಾರಣಕ್ಕೆ ಟಿಪ್ಪು ಸುಲ್ತಾನ್ ಕೊಡ್ತು. ತನ್ನದೇ ರಾಜಕೀಯ ಕಾರಣ ಏನು? ತನಗೆ ರಾಜಾದಾಯ ಬೇಕಿತ್ತು. ಬ್ರಿಟಿಷರ ವಿರುದ್ಧ ಸೈನ್ಯ ಕಾರ್ಯಾಚರಣೆಗೂ ಹಣ ಬೇಕಿತ್ತು, ಆಡಳಿತ ನಡೆಸೋದಕ್ಕೂ ಹಣ ಬೇಕಿತ್ತು, ಆತ ಅನ್ಕೊಂಡಿದ್ದಂತಹ ಹಲವು ಕಾರ್ಖಾನೆಗಳು, ಅಣೆಕಟ್ಟೆಗಳನ್ನು ಕಟ್ಟೋದಕ್ಕೆ ಹಣ ಬೇಕಾಗಿತ್ತು. ಅದರಿಂದ ಕೃಷಿಕರನ್ನು ಇನ್ನಿಲ್ಲದಷ್ಟು ಪ್ರೋತ್ಸಾಹಿಸಿದರು. ಹೊಸದಾಗಿ ಬೇರೆ ಬೇರೆ ಜಾತಿಗಳಲ್ಲಿ ಅವರು ಕೃಷಿಕರನ್ನು ಪ್ರೋತ್ಸಾಹಿಸಿದರು. ಅಶೋಕಪುರಮಲ್ಲಿ, ಮೈಸೂರು ಅಶೋಕಪುರಮಲ್ಲಿ ಹೊಲೆಯ ಜಾತಿಯ ಜನ ವಿಶೇಷವಾಗಿ ಎಲೆಗಳನ್ನು ಬೆಳೀತಾರೆ. ಅಶೋಕಪುರಂ ಇರೋದೇ ವೀಳ್ಯದೆಲೆ ಬೆಳೆಯೋದಕ್ಕೆ ಭಾಳ ವಿಶೇಷವಾದ ಹೆಸರದಕ್ಕೆ. ಅದು ಬೇರೆ ಬೇರೆ ದೇಶಗಳಿಗೂ ಹೋಗುತ್ತೆ. ಆ ರೀತಿಯಾದ ಕೃಷಿಯಲ್ಲಿ ಹೊಲೆಯ ಸಮುದಾಯ ತೊಡಗೋದಕ್ಕೆ ಬೇಕಾಗಿರುವ ಎಲ್ಲ ಪ್ರೋತ್ಸಾಹವನ್ನು ಐದರಲ್ಲಿ ಟಿಪ್ಪು ಕೊಟ್ಟು. ಕರ್ನಾಟಕದಲ್ಲಿ ಈ ರಾಮನಗರ ಮತ್ತು ಸುತ್ತಮುತ್ತ ಕೆಲವು ಜಿಲ್ಲೆಗಳಲ್ಲಿ, ತುಮಕೂರಿಂದ ಹಿಡಿದು ಈ ಕೊಳ್ಳೆಗಾರದವರೆಗೂ ಇದ್ದಾರೆ. ತಿಗಳರು ಅಂತ ಒಂದು ಸಮುದಾಯ ಬಹಳ ಕಷ್ಟಪಟ್ಟು ಕೆಲಸ ಮಾಡುವ ತೋಟಗಾರ, ತರಕಾರಿ ಬೆಳೆ. ಅವರಿಗೆ ನೀವು ಅರ್ಧ ಎಕರೆ ತುಂಡು ಕೊಟ್ಟರೆ ಸಾಕು, ಅವರು ಅದರಲ್ಲಿ ಬದುಕಿ ಜೀವನವನ್ನು ಮಾಡಿ ತರಕಾರಿಯನ್ನು ಬೆಳೆದು ಬೆಂಗಳೂರು ಮಾರ್ಕೆಟಿಗೆ ತಂದಾಕಿರ್ತಾರೆ. ಆ ತಿಗಳು ತಮಿಳುನಾಡು ಮೂಲದವರು. ಅವ್ರನ್ನ ಕೊಂಗನಾಡಿಂದ ತರಿಸಿ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಇರಿಸಿ ಆ ತೋಟಗಾರಿಕೆ ತರಕಾರಿ ಬೆಳೆಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹ ಕೊಟ್ಟರು ಟಿಪ್ಪು ಸುಲ್ತಾನ್ ಅವರು. ರೇಷ್ಮೆ ಬೆಳೆಯನ್ನು ತರಿಸಿದ್ದವರೇ ಅಂತ ಎಲ್ಲರಿಗೂ ಗೊತ್ತಿದೆ, ಬಹಳ ಪ್ರಸಿದ್ಧವಾಗಿದೆ. ಇವತ್ತಿಗೂ ಕೂಡ ರಾಮನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಆ ಜಿಲ್ಲೆಗಳ ಮುಖ್ಯವಾದ ರೈತರ ಆರ್ಥಿಕತೆ ಎರಡೇ, ಒಂದು ಡೈರಿ, ಇನ್ನೊಂದು ಇದು ಮಲ್ಬರಿ. ಡೈರಿ ಮತ್ತು ಮಲ್ಬರಿ ಇವು ಎಲ್ಲವೂ ಕೂಡ ಸಾಧ್ಯ ಆಗಿದ್ದು ಟಿಪ್ಪು ಸುಲ್ತಾನ್ ಕಾಲದಲ್ಲೇ. ಅದರಿಂದ ಟಿಪ್ಪು ಸುಲ್ತಾನನ್ನು ನಾವು ಗ್ರಹಿಸಬೇಕಾದ ವಿಧಾನ, ಆತ ಧಾರ್ಮಿಕವಾಗಿರುವಂತಹ ಕಾರ್ಯಾಚರಣೆಯ ಮುಖಾಂತರ ಮೈಸೂರು ಸಂಸ್ಥಾನವನ್ನು ಮತ್ತು ಮೈಸೂರು ಸಾಮ್ರಾಜ್ಯವನ್ನು ವಿಸ್ತರಿಸೋದಕ್ಕೆ ಸಾಧ್ಯವೇ ಇರಲಿಲ್ಲ. ಅದನ್ನು ಇತಿಹಾಸಕಾರರು ಹೇಳಿದ್ದಾರೆ. ಶೇಖಲಿ ಹೇಳಿದ್ದಾರೆ, ಸಾಕಿ ಹೇಳಿದ್ದಾರೆ, ಇತರರು ಕೂಡ ಹೇಳಿದ್ದಾರೆ. ಯಾಕೆ ಅಂತ ಹೇಳಿದರೆ ಬ್ರಿಟಿಷರು ಈಗಾಗಲೇ ಪ್ರೆಸೆಂಟ್ ಇದ್ದಾರೆ ಸಿಚುವೇಷನ್ನಲ್ಲಿ, ಸೀನರಿನಲ್ಲಿ. ಇನ್ನೊಂದು ಕಡೆ ಮರಾಠರಿದ್ದಾರೆ. ಅದಲ್ಲದೆ ಮೈಸೂರು ಸಾಮ್ರಾಜ್ಯದ ಒಳಗಡೆಯೇ ಕತ್ತಿ ಮಸೀತಾ ಇರುವ ಹಲವು ತುಂಡರಸರು ಹಿಂದೂಗಳೇ ಇದ್ದಾರೆ. ಆದ್ದರಿಂದ ಮುಸ್ಲಿಂ ಪರವಾಗಿರುವ ಒಂದು ಪಕ್ಷಪಾತವನ್ನು ಇಟ್ಕೊಂಡು ಹಿಂದೂಗಳ ವಿರುದ್ಧದ ತಾರತಮ್ಯ ಧೋರಣೆಯಿಂದ ಒಂದು ಅಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಅಷ್ಟು ವರ್ಷಗಳ ಕಾಲ ಸುಸ್ಥಿತಿಯಲ್ಲಿ ನಡೆಸೋದಕ್ಕೆ ಸ್ವತಃ ಅರಸೊತ್ತಿಗೆಯ ಮನೆತನದಿಂದ ಬಂದಿಲ್ಲದಿರುವ ಟಿಪ್ಪುಗೆ, ಯಾಕಂದರೆ ಅದು ಮೂಲ ಮನೆತನದಲ್ಲಿ ಏನೂ ಇಲ್ಲ. ಅವರು ತಂದೆ ಕುದುರೆ ಲಾಯದಲ್ಲಿ ಹುಲ್ಲಾಗ್ತಿದ್ದು, ಮಾಮೂಲಿ ಯೋಧನಾಗಿದ್ದು, ಕುದುರೆ ಸರದಾರನಾಗಿದ್ದ. ಆಮೇಲೆ ಬಂದು ಅವರ ಮಗ. ಅದರಿಂದ ಇವರು ಮೂಲದಲ್ಲಿ ರಾಜವಂಶ ಅಲ್ಲ. ಮೂಲದಲ್ಲಿ ರಾಜವಂಶ ಅನ್ನೋದು ಯಾರಿರುತ್ತವೋ ನನಗೆ ಗೊತ್ತಿಲ್ಲ, ಇತಿಹಾಸಕಾರರು ಅದು ಹೆಂಗೆ ಹೇಳ್ತಾರೆ ಅಂತ. ಯಾಕಂದ್ರೆ ಯಾವುದೋ ಒಂದು ಕಾಲಘಟ್ಟದಲ್ಲಿ ಮಾತ್ರ ರಾಜರಾಗಬೇಕಾಗ್ತಾನೆ. ಮೈಸೂರು ಅರಸರು ಮೂಲದಲ್ಲಿ ಯಾವಾಗ ರಾಜರಾದರು? ಅವರು ಮೂಲದಲ್ಲಿ ರಾಜವಂಶ ಅನ್ನೋದೇನು? ಅವರಿಬ್ಬರು ಅಣ್ಣ ತಮ್ಮ. ಅವ್ರ ಇತಿಹಾಸದ ಪ್ರಕಾರವಾಗಿ ಯಾವುದೋ ಗುಜರಾತ್ ಕಡೆಯಿಂದಲೋ ಕಾತೆವಾಡದ ಕಡೆಯಿಂದನೋ ಯದು ಮತ್ತು ಕೃಷ್ಣ ಅನ್ನೋರು ಬಂದರು. ಅಲ್ಲಿ ಯಾವುದೋ ಒಂದು ತುಂಡರಸ ಇದ್ದ, ಅವರ ಮಗಳಿಗೆ ಯಾರೋ ತೊಂದರೆ ಕೊಡ್ತಾ ಇದ್ದ, ಅದನ್ನು ಪರಿಹರಿಸೋದಕ್ಕೆ ಹೋದಂಥ ಯೋಧರು ಇವರು. ಅವರು ಆ ನಂತರದಲ್ಲಿ ಪಟ್ಟಕ್ಕೆ ಬಂದರು. ಇವರು ಯೋಧರಾಗಿದ್ದಾರೆ. ಟಿಪ್ಪು ಹೈದರು ಯೋಧರಾಗಿದ್ದಾರೆ. ವಿಜಯನಗರ ಸಾಮ್ರಾಜ್ಯಕ್ಕೆ ಸಾಮಂತರಾಗಿದ್ದಂತಹ ಪ್ರತಿನಿಧಿಗಳು ಶ್ರೀರಂಗಪಟ್ಟಣದಲ್ಲಿದ್ದರು. ಆ ಶ್ರೀರಂಗಪಟ್ಟಣದಲ್ಲಿ ಇದ್ದಾಗ ಅವರನ್ನು ಕೆಳಗಿಳಿಸಿ ಇವರು ಅಧಿಕಾರಕ್ಕೆ ಬಂದು ಮೈಸೂರು ಸಾಮ್ರಾಜ್ಯವನ್ನು ಡಿಕ್ಲೇರ್ ಮಾಡಿದರು ಮೈಸೂರು ಮಹಾರಾಜರು. ಅಂದರೆ ಇವರಿಗೆ ಲೆಜಿಟಿಮಸಿ ಇದೆ ರಾಜ್ಯವನ್ನು ಕಟ್ಟೋದಕ್ಕೆ ಅಥವಾ ಆಳ್ವಿಕೆ ಮಾಡೋದಕ್ಕೆ. ಅಂದರೆ ಟಿಪ್ಪು ಸುಲ್ತಾನ್ ಮತ್ತು ಹೈದರಾಲಿಗೂ ಕೂಡ ರಾಜ್ಯವನ್ನು ಕಟ್ಟೋದಕ್ಕೆ ಮತ್ತು ಆಳ್ವಿಕೆ ಮಾಡೋಕ್ಕೆ ಲೆಜಿಟಿಮಸಿ ಇತ್ತು. ಯಾಕಂದರೆ ರಾಜ್ಯ ಅಂದ್ರೇ ಸೈನ್ಯ ಅಷ್ಟೇ. ಯಾರಿಗೆ ತೋಳ್ಬಲ ಇತ್ತು, ಯಾರಿಗೆ ಸೇನಾ ದಂಡಿತ್ತು, ಆ ದಂಡನ್ನು ಕಟ್ತಿದ್ರು, ಅವರು ರಾಜ್ಯಭಾರ ಮಾಡ್ತಾಯಿದ್ರು. ಇದು ಬರೀ ಧರ್ಮದ ಪ್ರಶ್ನೆ ಅಥವಾ ಜಾತಿಯ ಪ್ರಶ್ನೆ ಆಗಿರಲಿಲ್ಲ. ಅದನ್ನು ನಾವು ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಮತ್ತು ಟಿಪ್ಪು ಈವರೆಗೂ ಇರುವಂತಹ ಸತ್ಯವಾದ ಇತಿಹಾಸದ ದೃಷ್ಟಿಯಿಂದ ನಾವು ಹೇಳ್ಬೋದಾಗಿದೆ, ಕರ್ನಾಟಕಕ್ಕೆ ಬಹಳ ಒಳಿತನ್ನು ಮಾಡುವಂತಹ ಒಬ್ಬ ನಿಷ್ಪಕ್ಷಪಾತ ಆಳ್ವಿಕೆದಾರ, ರಾಜಧರ್ಮವನ್ನು ಕಾಪಾಡಬೇಕು ಎಂದು ಚೆನ್ನಾಗಿ ಗೊತ್ತಿದ್ದಂತಹ ತಿಳುವಳಿಕಸ್ಥ, ಲೋಲುಪನಲ್ಲ. ಯಾವುದೇ ಕಾರಣಕ್ಕೆ ತನ್ನ ಲೋಲುಪತೆಯಲ್ಲಿ ವಿಲಾಸದಲ್ಲಿ ಮುಳುಗಿದಂಥ ಆಡಳಿತಗಾರ ಅಲ್ಲ, ಬಹಳ ತಿಳುವಳಿಕೆ ಇದ್ದಂತಹ ಒಬ್ಬ ಇವರು. ಆದ್ದರಿಂದ ಅದರ ಬಗ್ಗೆ ನಾವು ಹೆಚ್ಚೆಚ್ಚು ತಿಳ್ಕೊಳ್ಬೇಕಾಗಿರುವಂಥದ್ದು ಅಗತ್ಯ ಆಗಿದೆ. ಮತ್ತು ಇವರನ್ನು ಯಾಕೆ ಖಳನಾಯಕನನ್ನಾಗಿ ಬಿಂಬಿಸ್ತಾ ಇದ್ದಾರೆ? ಯಾಕಂದರೆ ಇವನನ್ನು ಖಳನಾಯಕನನ್ನಾಗಿ ಮಾಡೋಕ್ಕೆ ಬಿಂಬಿಸಿದವರು ಮೊದಲು ಬ್ರಿಟಿಷರು. ಯಾಕಂದರೆ ಬ್ರಿಟಿಷರವರು ಮಹಾಶತ್ರು.
ಅವರು ಆದ ನಂತರ ಈಗ ಯಾರು ಖಳನಾಯಕರನ್ನು ಮಾಡ್ತಿದ್ದಾರೆ ಅವರು ಬ್ರಿಟಿಷರ ಮಿತ್ರರು. ಅವ್ರಿಗೂ ಬಹಳ ಬಾಂಧವ್ಯ ಇದೆ, ಈಗಿನಿಂದ ಅಲ್ಲ, ಮೊದಲಿಂದಲೂ ಕೂಡ ಇದೆ. ಸ್ವತಂತ್ರ ಹೋರಾಟ ಕಾಲದಲ್ಲೂ ಕೂಡ ಟಿಪ್ಪುವನ್ನು ಯಾರು ಖಳನಾಯಕರನ್ನು ಮಾಡ್ತಿದ್ದಾರೋ ಅವರು ಬ್ರಿಟಿಷರ ಆಪ್ತ ಮಿತ್ರರು. ಅವರು ಇತಿಹಾಸವನ್ನು ಯಾಕೆ ತಿಳಿಸಿ ಬರೀತಾರೆ ಅಂತ ಹೇಳಿದರೆ ಅವರು ಈ ಇತಿಹಾಸಕ್ಕೆ ಸೇರಿದವರಲ್ಲ. ಇತಿಹಾಸವನ್ನು ಕಟ್ಟಿದವರು ಕರ್ನಾಟಕದ ಸ್ಥಳೀಯ ಜನ, ಇಲ್ಲಿನ ಕೃಷಿಕರು. ನಾನು ಅದಕ್ಕೆ ಅವ್ರಿಗೆ ಹೇಳೋಣ ಅಂತಿದ್ದೆ, ಗೌಡರು ಮತ್ತು ಕರಾವಳಿಯ ಗೌಡರು ಮತ್ತು ಬಂಟರು ಅಂತ ಒಂದು ಸಣ್ಣ ಅಧ್ಯಾಯ ಇದೆ, ಅದನ್ನು ನೀವು ವಿಸ್ತರಿಸಿ ಬರೀಬೇಕಾಗಿ. ಅವತ್ತಿನ ಮುಖ್ಯ ಉತ್ಪಾದಕರು ಅವರು ಕರ್ನಾಟಕದ ವ್ಯಾಪಾರಿಗಳು ಹೇಗೆ ನಮಗೆ ಭಾಳ ಮುಖ್ಯವು. ಆ ಕಾಲದಲ್ಲಿ ಯಾರು ಕೃಷಿ ವಿಸ್ತರಣೆಯನ್ನು ಮಾಡ್ತಾರೆ, ಬೆಳೆಗಳನ್ನು ಹೊಸದಾಗಿ ಬೆಳೀತಾರೆ, ವಾಣಿಜ್ಯ ಬೆಳೆಗಳನ್ನು ಹೊಸದಾಗಿ ಮಾಡ್ತಾರೆ, ಅವರು ಆ ರಾಜ್ಯದ ಸಂಪತ್ತನ್ನು ನಿರ್ಮಾಣ ಮಾಡಿದರು. ಅದರಿಂದ ಅವ್ರ ಬಗ್ಗೆ ಇನ್ನಷ್ಟು ವಿಸ್ತಾರವಾಗಿ ಬರೀಬೇಕಿತ್ತು. ಅದರೊಳಗೆ ಒಂದು ಭಾಳ ಆಸಕ್ತಿದಾಯಕವಾದ ಅಂಶ ಇದೆ, ನಾನು ಅದನ್ನು ಗಮನಿಸಲಿಲ್ಲ, ಅದನ್ನು ಇನ್ನೂ ಗಮನಿಸಬೇಕು. ಟಿಪ್ಪು ಸುಲ್ತಾನ್ ಸೈನ್ಯದಲ್ಲಿ ಅತ್ಯಂತ ಹೆಚ್ಚಿಗೆ ಇದ್ದಂಥವ್ರು ಒಕ್ಕಲಿಗರು ಮತ್ತು ಕುರುಬರು ಅಂತ ಬರೆದಿದ್ದಾರೆ. ಇದನ್ನು ಕೂಡ ನಾವು ಆಸಕ್ತಿದಾಯಕವಾದ ಅಂಶವನ್ನಾಗಿ ಮತ್ತಷ್ಟು ಪರಿಶೀಲನೆ ಮಾಡಿದ್ದೇವೆ. ಯಾಕೆ ಕುರುಬರು ಮತ್ತು ಒಕ್ಕಲಿಗರೇ ಹೆಚ್ಚು? ವಿಜಯನಗರದಲ್ಲೂ ಕುರುಬರು, ಮಾದಿಗರು, ಬೇಡರು ಇದ್ದರು. ಈ ಮೈಸೂರು, ಹಳೆ ಮೈಸೂರಿನಲ್ಲಿ ಒಕ್ಕಲಿಗರು ಅಲ್ಲಿ ಅಷ್ಟಿಲ್ಲ. ವಿಜಯನಗರದ ಸೈನ್ಯದಲ್ಲಿ ಒಕ್ಕಲಿಗರು ಇಲ್ಲ. ಇಲ್ಲಿ ಯಾಕೆ ಒಕ್ಕಲಿಗರು, ಕುರುಬರು ಅಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ? ಹಂಗಾರೆ ಅವ್ರಿಗೂ ಮತ್ತು ರಾಜಪ್ರಭುತ್ವಕ್ಕಿದ್ದ ಕೊಡುಕೊಡೆ ಏನಿರುತ್ತೆ, ಅವರಿಗೆ ಭೂಮಿ ಕೊಟ್ಟಿರ್ತಾರೆ, ಅದರ ಬದಲಾಗಿ ಅವರು ತಮ್ಮ ಸೇನಾ ಸೇವೆಯನ್ನು ಅವರು ಒದಗಿಸ್ತಾ ಇರ್ತಾರೆ. ಸಾಮಾನ್ಯ ರೈತರು, ಜಮೀನ್ದಾರರ ಬದಲಾಗಿ ಈ ಥರದ ಹಲವು ಅಂಶಗಳು ನಾವು ಇನ್ನೂ ತಿಳಿಯಬೇಕಾದ ಮತ್ತು ಅದರ ಬಗ್ಗೆ ಹೊಸದಾಗಿ ಫೋಕಸ್ ಮಾಡಿ ಗ್ರಹಿಸಬೇಕಾಗಿರುವಂಥ ಹಲವು ವಿಷಯಗಳನ್ನು ಅವರು ಬರೆದಿದ್ದಾರೆ. ಅದಕ್ಕೋಸ್ಕರವಾಗಿ ಅವ್ರನ್ನ ಅಭಿನಂದಿಸಿ ಈ ಸನ್ನಿವೇಶದಲ್ಲಿ ನನಗೆ ಪ್ರಿಯಾಂಕ ಖರ್ಗೆ ಅವರ ಮಾತುಗಳನ್ನು ಇದೇ ಮೊದಲನೇ ಸಲ ವೇದಿಕೆಯಲ್ಲಿ ಕೇಳಿತ್ತು. ಭಾಳ ಸಂತೋಷ ಆಯಿತು ನನಗೆ. ಯಾಕಂದರೆ ಅವರಿಗೆ ರಾಜಕೀಯ ಹೋರಾಟ ಮತ್ತು ರಾಜಕೀಯ ಆಡಳಿತ ಮಾಡುವಂತಹ ಭಾಳಷ್ಟು ಯಶಸ್ವಿ ಆಡಳಿತಗಾರರಿರ್ತಾರೆ. ಸೈದ್ಧಾಂತಿಕ ಸ್ಪಷ್ಟತೆ ಇಲ್ಲದ ಒಬ್ಬ ನಾಯಕ ಹೆಚ್ಚಿನ ಏನನ್ನೂ ಕೊಡಲಾರ ಈ ಸನ್ನಿವೇಶದಲ್ಲಿ. ಆದ್ದರಿಂದ ನಮ್ಮ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಆ ರೀತಿಯಾದ ಸೈದ್ಧಾಂತಿಕ ಸ್ಪಷ್ಟತೆ ಮತ್ತು ಸರಿಯಾದ ದಿಟ್ಟ ನಿಲುವನ್ನು ಹೊಂದಿರುವ ಕೆಲವು ವ್ಯಕ್ತಿಗಳಲ್ಲಿ ಪ್ರಿಯಾಂಕ ಖರ್ಗೆ ಅವರು ಒಬ್ಬರಾದ್ದರಿಂದ ಅವ್ರನ್ನ ಕರೆಸಿರೋದು ಸೂಕ್ತವಾಗಿದೆ. ನಾವು ಮಾಡಬೇಕಾಗಿರೋ ವೈಚಾರಿಕ ಸಮರಕ್ಕೆ ಈ ರೀತಿಯಾದವರು ನಮ್ಮ ಜೊತೆಗೆ ಮತ್ತೆ ನಿಂತಷ್ಟು ತುಂಬ ಒಳ್ಳೆಯ, ಭಾಳ ಸರಿಯಾಗಿರುವಂತಹ ಹೋರಾಟದ ಹಾದಿ ಅಂತ ನಾನು ಭಾವಿಸಿ, ಇನ್ನೂ ಹೆಚ್ಚಿನ ಪುಸ್ತಕಗಳನ್ನು ನಮ್ಮ ನವೀನ ಬರೀಲಿ, ಇನ್ನು ವಿಸ್ತರಿಸಿ ಬರೀಲಿ ಅದರ ಕಡೆಗೆ. ಮತ್ತು ಅವರನ್ನು ಸುದೀಪ್ತ ಹೇಳಿದಂಗೆ ಕೆಲವು ಸಲ ಒಂದು ರೆವಲ್ಯೂಷನರಿ ಅನ್ನೋದ್ರೆ ಕೆಲವು ಸಲ ತರಲೆ ಅನ್ನೋದು ಏನೋ ಹೇಳ್ತಿತ್ತು. ಆ ತರಲೆಗಳನ್ನು ಮಾಡಲಿ, ಭಾಳ ಚೆನ್ನಾಗಿ ಅದೊಂದು ಹೋರಾಟದ ಅಂಗವಾಗಿ ನಾವು ನ್ಯಾಯಕ್ಕೋಸ್ಕರವಾಗಿ ಎತ್ತಬೇಕಾಗಿರುವ ಧ್ವನಿಯ ಸಂದರ್ಭದಲ್ಲಿ ಆ ರೀತಿಯಾಗಿರುವ ಅಡ್ಡ ಬಿರುದುಗಳು ಬರ್ತಿರುತ್ತೆ. ಅದ್ರ ಬಗ್ಗೆ ನಾವೇನು ಆಲೋಚನೆ ಮಾಡಬೇಕಾಗಿಲ್ಲ ಅಂತ ಹೇಳಿ ಈ ಸನ್ನಿವೇಶಕ್ಕೆ ನನ್ನನ್ನು ಕರೆಸಿ ನಾನು ಮಾತುಗಳನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನವೀನಿಗೂ ಮತ್ತು ನಿಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.